ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್ ಬೆಂಗಳೂರು. ಇವತ್ತು ರೆಸಿಡೆನ್ಷಿಯಲ್ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ಹೊಸ ಬಿಲ್ಡಿಂಗು ಇದು. ಸೈಟ್ ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಸೈಟ್ ಇರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. ಟೋಟಲ್ G+3.5 ಫ್ಲೋರ್ ಇದೆ, 4.5 ಫ್ಲೋರ್ ಇದೆ. ಟೋಟಲ್ ಈ ಬಿಲ್ಡಿಂಗಲ್ಲಿ 2 BHK 2 ಯೂನಿಟ್ಸ್ ಇದೆ ಅಂಡ್ 1 BHK 4 ಯೂನಿಟ್ಸ್ ಇದೆ. ಪ್ಲಸ್ ಪಾರ್ಕಿಂಗ್ ಏರಿಯಾ ಇದೆ ಅಂಡ್ ಬೋರ್ವೆಲ್ ಇದೆ. ನೀರು ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ ಅಂಡ್ CMC ವಾಟ್ರೂ ಅವೈಲಬಲ್ ಇದೆ. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಮನೆ ಮುಂದೆ 30 ಫೀಟ್ ರೋಡ್ ಇದು ನೋಡಿ. ಎಲ್ಲ ತಾರ್ ರೋಡ್ ಎಲ್ಲ ಹಾಕಿದ್ದಾರೆ, ಎಲ್ಲ 30 ಫೀಟ್ ರೋಡು. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಗೇಟ್ ಬಂದ್ಬಿಟ್ಟು SS ಗೇಟ್ ಹಾಕಿರೋದು, ಮೇನ್ ಗೇಟ್ ಬಂದ್ಬಿಟ್ಟು SS ಗೇಟ್ ಹಾಕಿರೋದು. ಅಂಡ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯುನಿಕ್ ಆಗಿ ಡಿಸೈನ್ ಮಾಡಿದೆ. ಫ್ರಂಟ್ ಎಲಿವೇಶನು ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನೋ, ICICI, HDFC, PNB, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಈ ಥರ ಬ್ಯಾಂಕ್ ಲೋನ್ಸ್ ಎಲ್ಲ ಆಗುತ್ತೆ. ನಿಮಗೆ ಮನೆ ಸುತ್ತ ಸೆಟ್ ಬ್ಯಾಕ್ 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನೋಡ್ಬೋದು. ಗ್ರೌಂಡ್ ಫ್ಲೋರ್ ಇವಾಗ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗ್ ಏರಿಯಾ ಈಸಿಯಾಗಿ 2 ಕಾರ್ಸ್ ಪಾರ್ಕ್ ಮಾಡ್ಕೊಂಡು ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ವಾಲ್ ಕ್ಲಾಡಿಂಗ್ ಎಲ್ಲ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಬೋರ್ವೆಲ್ ಇದೆ, ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ಇದೆ ಅಂಡ್ ಸಂಪ್ ಇದೆ. 18,000 ಲೀಟರ್ಸ್ ಕೆಪಾಸಿಟಿ ಸಂಪ್ ಮಾಡಿದ್ದಾರೆ. ಅಂಡ್ ಪಾರ್ಕಿಂಗ್ ಟೈಲ್ಸು ಹಾಕಿದ್ದಾರೆ ನೋಡಿ. ಅಂಡ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ರಂಟ್ ಕ್ಲಾಡಿಂಗ್ ಎಲ್ಲ ನೋಡಿ, ಈ ಕಡೆನೂ ಕ್ಲಾಡಿಂಗ್ಗೆ ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಸಿಲಿಂಡರ್ಸ್ಗೆ ಎಲ್ಲ ಕೆಳಗಡೆನೆ ಇಂಡಿವಿಜುವಲ್ ಸಿಲಿಂಡರ್ಸ್ ಇಟ್ಕೊಳಕ್ಕೆ ಕೆಳಗಡೆಯಿಂದ ಪಾರ್ಟಿಷನ್ ಮಾಡಿಕೊಡ್ತಾರೆ, ಪ್ರಾವಿಷನ್ ಮಾಡಿಕೊಡ್ತಾರೆ. ಎಲ್ಲ ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಇಟ್ಕೋಬೋದು. ಈಗ ಗ್ರೌಂಡ್ ಫ್ಲೋರು ಇದು 1 BHK ಮನೆ. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ಜಸ್ಟ್ 1 BHK ಹೌಸು ಪ್ಲಸ್ ಪಾರ್ಕಿಂಗ್ ಏರಿಯಾ ಗ್ರೌಂಡ್ ಫ್ಲೋರು. ಬನ್ನಿ ಇವಾಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಆ್ಯಂಡ್ ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರ್ ನೋಡೋಣ. ಇದು ಸ್ಟೇರ್ ಕೇಸ್ ಬಂದ್ಬಿಟ್ಟು SS ಸ್ಟೇರ್ ಕೇಸ್ ಹಾಕಿರೋದು. ಸ್ಟೈನ್ಲೆಸ್ ಸ್ಟೀಲ್ ಹಾಕಿದ್ದಾರೆ. ಸ್ಟೆಪ್ಸ್ ಬಂದ್ಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಬನ್ನಿ ಇವಾಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ ನೋಡಿ. ಸೇಫ್ಟಿ ಗೇಟು ಮಾಡಿದ್ದಾರೆ. SS ಫುಲ್ ವಾಲ್ಗೆಲ್ಲ ವಾಲ್ ಕ್ಲಾಡಿಂಗ್ ಹಾಕಿದ್ದಾರೆ ಟೈಲ್ಸಲ್ಲಿ ನೋಡಿ. SS ಗೇಟಲ್ಲಿ ಸೇಫ್ಟಿ ಗೇಟ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ SS ಟಫನ್ ಗ್ಲಾಸ್ ಮಾಡಿದ್ದಾರೆ ಫ್ರಂಟ್ ಎಲಿವೇಶನ್ಗೆಲ್ಲ. ಇದು ಫಸ್ಟ್ ಫ್ಲೋರು ಫುಲ್ 8 ಫೀಟ್ ಮಾಡಿರೋದು. ಡೋರ್ಸು ಎಲ್ಲ ಪ್ರತಿಯೊಂದು ರೂಮ್ ಡೋರ್ಸ್ ಎಲ್ಲ. ಇದು ಮೈನ್ ಡೋರ್ ನೋಡಿ, ಟೀಕ್ ಮಾಡಿರೋದು. ಫುಲ್ ಹ್ಯಾಂಡ್ಮೇಡೆಡ್ ಡೋರ್ಸ್ ಮಾಡಿರೋದು, ತುಂಬ ಚೆನ್ನಾಗಿದೆ ನೋಡಿ. ಫುಲ್ ಸೇಫ್ಟಿ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರು ಓನರ್ ಪರ್ಪಸ್ಗಂತ ಸ್ವಲ್ಪ ಎಲ್ಲ ವರ್ಕೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿರ್ತಾರೆ. ಆ್ಯಂಡ್ ಮೈನ್ ಡೋರು ನೋಡಿ 8 ಫೀಟ್ ಹೈಟ್ ಮಾಡಿರೋದು. ಆ್ಯಂಡ್ ಡೋರ್ಸೂ ಅಷ್ಟೇ ಟೀಕ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ಎಂಟ್ರಿ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ, ಹಾಲು ನೋಡಿ. ಗ್ರಾನೈಟ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟು. ಅಂಡ್ ಸೀಲಿಂಗ್ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. TV ಯೂನಿಟ್ ಇದೆ. ವೆಂಟಿಲೇಷನ್ಗೆ ಗಾಳಿಗೆ ಏನು ತೊಂದರೆ ಏನಿಲ್ಲ ನೋಡಿ. ನಾವು ಎಲ್ಲಿ ಲೈಟ್ಸು ಆನ್ ಮಾಡಿಲ್ಲ. ವೆಂಟಿಲೇಷನ್ ತುಂಬ ಚೆನ್ನಾಗಿರುತ್ತೆ. ಅಂಡ್ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಸ್ ಎಲ್ಲ ಮಾಡಿದ್ದಾರೆ ಲಿವಿಂಗ್ ಏರಿಯಾದಲ್ಲಿ. ಇದು ಬಂದ್ಬಿಟ್ಟು ಪೂಜೆ ರೂಮು. ಫ್ರೇಮು ಅಂಡ್ ಡೋರು ಟೀಕ್ ಇರುತ್ತೆ ನೋಡಿ. ಪೂಜೆ ರೂಮ್ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಸೀಲಿಂಗ್ಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು ಲಿವಿಂಗ್ ಏರಿಯಾದಲ್ಲಿ TV ಯೂನಿಟ್ ಮಾಡಿದ್ದಾರೆ ನೋಡಿ. ಇದು ಕಿಚನ್ ಆರ್ಚು ಆ್ಯಂಡ್
ಡೈನಿಂಗ್ ಸ್ಪೇಸು ಸಿಗತ್ತೆ. ಎಲ್ಲ ವುಡನಲ್ಲೇ ಎಲ್ಲ ಇದು ಮಾಡಿದ್ದಾರೆ, ಪಾರ್ಟಿಷನ್ ಮಾಡಿದ್ದಾರೆ. ಇದು ಡೈನಿಂಗ್ ಸ್ಪೇಸು. ಗ್ರಾನೈಟ್ ಬಂದುಬಿಟ್ಟು ಎಲ್ಲ ಬುಕ್ ಮ್ಯಾಚ್ ಗ್ರಾನೈಟ್ ಹಾಕಿರೋದು. ಫ್ಲೋರಿಂಗ್ ಬಂದುಬಿಟ್ಟು ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಡ್ ಇದು ಕಿಚನ್ ನೋಡಿ, ಫುಲ್ ಮಾಡ್ರನ್ ಕಿಚನ್ ಮಾಡಿದ್ದಾರೆ. ಫುಲ್ ಸ್ಪೇಸಸ್ ಇದೆ ಕಿಚನು. ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ನೋಡಿ. ಕಿಚನು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ ನೋಡಿ. ಎಲ್ಲ ಪ್ರತಿಯೊಂದು ತೋರಿಸ್ತೀವಿ ನಾವು. ಎಲ್ಲ ಬಾಸ್ಕೆಟ್ಸ್ ಎಲ್ಲ ತುಂಬ ಒಳ್ಳೆ ಬಾಸ್ಕೆಟ್ಸ್ ಹಾಕಿದ್ದಾರೆ. ಅಂಡ್ ಕಿಚನಲ್ಲೇ ಒಂದು ವಿಂಡೋ ಇದೆ, ಫುಲ್ಲು ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ ನೋಡಿ. ರೂಮ್ ಡೋರ್ಸೂ ಅಷ್ಟೇ 8 ಫೀಟು. ಇದು ವಾಷಿಂಗ್ ಮಿಷಿನ್ ಪ್ರಾವಿಷನ್, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇದು ಮಾಸ್ಟರ್ ಬೆಡ್ರೂಮು ನೋಡಿ. ರೂಮ್ ಡೋರೂ ಅಷ್ಟೇ 8 ಫೀಟ್ ಮಾಡಿರೋದು. ಫ್ರೇಮು ಅಷ್ಟೇ 8 ಫೀಟು. ಇದು ರೂಮು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಫುಲ್ ವಾರ್ಡ್ರೋಬ್ಸು, ಲಾಫ್ಟ್ಸು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜು. ಆ್ಯಂಡ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಒಂದು ವಿಂಡೋ ಇರುತ್ತೆ. ಎಲ್ಲ ವೆಂಟಿಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವೆಲ್ಲಿ ಲೈಟ್ಸ್ ಎಲ್ಲ ಆನ್ ಮಾಡಿಲ್ಲ, ತುಂಬ ಚೆನ್ನಾಗಿರುತ್ತೆ ವೆಂಟಿಲೇಷನ್ನು, ಕ್ರಾಸ್ ವೆಂಟಿಲೇಷನ್ನು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಹಾಕಿದ್ದಾರೆ ಆ್ಯಂಡ್ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ನೋಡಿ. ಎಲ್ಲ ಫುಲ್ಲಿ ಫಿನಿಶಿಂಗ್ ಆಗಿ ಹೋಗಿದೆ. ವರ್ಕ್ ಎಲ್ಲ ಫುಲ್ಲಿ ಕಂಪ್ಲೀಟೆಡ್, ರೆಡಿ ಟು ಮೂವಿಂಗ್ ಪ್ರಾಜೆಕ್ಟ್ ಇದು. ಯಾರಾದರೂ ಪ್ರಾಜೆಕ್ಟ್ ಇಷ್ಟ ಆದರೆ ಇಮಿಡಿಯೇಟಾಗಿ ಆಕ್ಯುಪೈ ಮಾಡ್ಬೋದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ರೆಡಿ ಟು ಮೂವಿಂಗ್ ಪ್ರಾಜೆಕ್ಟು. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್ ಇದು ನೋಡಿ. ರೂಮ್ ಸೈಜು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ಡೈನಿಂಗ್ ಸ್ಪೇಸೂ ಚೆನ್ನಾಗಿದೆ. ಬನ್ನಿ ಇವಾಗ ಇನ್ನೊಂದು ರೂಮ್ ತೋರಿಸ್ತೀನಿ ಆ್ಯಂಡ್ ಕಾಮನ್ ವಾಶ್ರೂಮ್ ತೋರಿಸ್ತೀನಿ. ಇದು ಬಂದುಬಿಟ್ಟು ಕಾಮನ್ ವಾಶ್ರೂಮು ನೋಡಿ. ಫಿಟ್ಟಿಂಗ್ಸ್ ಬಂದುಬಿಟ್ಟು ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಆ್ಯಂಡ್ ವಾಲ್ ಮೌಂಟೆಡ್ ಫಿಟ್ಟಿಂಗ್ಸ್ ಹಾಕಿರೋದು ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಫುಲ್ ವಾಲ್ಗೆಲ್ಲ ಹಾಕಿದ್ದಾರೆ. ಆ್ಯಂಡ್ ಸ್ಪೇಸಸ್ ಇದೆ ವಾಶ್ರೂಮ್ಸು. ಇದು ರೂಮು. ಈ ರೂಮು ಅಷ್ಟೇ ನಿಮಗೆ 8 ಫೀಟ್ ಮಾಡಿರೋದು. ಡೋರ್ಸ್ ಎಲ್ಲ ಓನರ್ ಪರ್ಪಸ್ಗಂತ ಫುಲ್ 8 ಫೀಟ್ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗ್ರ್ಯಾಂಡಾಗಿ ಮಾಡಿದ್ದಾರೆ ವರ್ಕ್ ಎಲ್ಲ. ಇದು ಇನ್ನೊಂದು ರೂಮು ನೋಡಿ. ಎಲ್ಲ ವಾರ್ಡ್ರೋಬ್ಸು, ಲಾಫ್ಟ್ಸು ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲು, ಒಂದು ವಿಂಡೋ ಇದೆ ಆ್ಯಂಡ್ ವರ್ಕಿಂಗ್ ಟೇಬಲು ಮಾಡಿದ್ದಾರೆ ನೋಡಿ. ಇಲ್ಲಿ ಲೆಫ್ಟ್ ಕಾಣಿಸ್ತಿರೋ ವರ್ಕಿಂಗ್ ಟೇಬಲು ಆ್ಯಂಡ್ ಈಸಿ ಕಿಂಗ್ ಸೈಜ್ ಕಾಟನ್ನು ಹಾಕ್ಕೋಬೋದು. ಅಷ್ಟೇ ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜು. ಇದು ಫಸ್ಟ್ ಫ್ಲೋರು. ಫುಲ್ ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಸ್ಟೇರ್ ಕೇಸ್ಗೆ ಬಂದುಬಿಟ್ಟು SS ಹಾಕಿದ್ದಾರೆ. ಸ್ಟೆಪ್ಸ್ಗೆ ಬಂದುಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. ಬನ್ನಿ ಇವಾಗ ಸೆಕೆಂಡ್ ಫ್ಲೋರ್ ನೋಡೋಣ. ಸೇಮ್ ಸಿಮಿಲರ್ ಆಗಿರುತ್ತೆ, ಏನು ಚೇಂಜಸ್ ಇರೋಲ್ಲ. ಸೆಕೆಂಡ್ ಫ್ಲೋರ್ ಫುಲ್ ಫ್ಲೋರ್ 2 BHK ಇರುತ್ತೆ. ಮೇನ್ ಡೋರು ಫ್ರೇಮು ಟೀಕ್ ಇರುತ್ತೆ, ಡೋರು ಟೀಕ್ ಇರುತ್ತೆ. ಆ್ಯಂಡ್ ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಫ್ಲೋರಿಂಗ್ ಹಾಕಿದ್ದಾರೆ ನೋಡಿ. ಫ್ಲೋರಿಂಗ್ ಬಂದುಬಿಟ್ಟು ಗ್ರಾನೈಟ್ ಹಾಕಿದ್ದಾರೆ. TV ಯೂನಿಟ್ ಇದೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ, 2 ವಿಂಡೋಸ್ ಇದೆ. ಎಲ್ಲ ಫುಲ್ ಸೇಮ್ ಸಿಮಿಲರೇ ಇರುತ್ತೆ, ಸ್ವಲ್ಪ ವರ್ಕ್ ಡಿಫ್ರೆನ್ಸ್ ಇರುತ್ತೆ. ಪೂಜೆ ರೂಮ್ ಇದೆ. ಇಲ್ಲಿ ಬಂದುಬಿಟ್ಟು ಪೂಜೆ ರೂಮ್ ಮಾಡಿದ್ದಾರೆ. ಇಲ್ಲಿ ಡೈನಿಂಗ್ ಸ್ಪೇಸ್ ಇದೆ. ಡೈನಿಂಗ್ ಸ್ಪೇಸಲ್ಲಿ ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಒಂದು ವಿಂಡೋ ಇದೆ, ಹ್ಯಾಂಡ್ ಬೇಷನ್ ಇದೆ ಆ್ಯಂಡ್ ಫುಲ್ ಮಾಡರ್ನ್ ಕಿಚನ್ ಇದೆ. ಆ್ಯಂಡ್ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ ಕಿಚನಲ್ಲಿ.
ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ಕಿಚನು. ಎಲ್ಲ ಬಾಸ್ಕೆಟ್ಸ್ ಎಲ್ಲ SS ಬಾಸ್ಕೆಟ್ಸು, ಟ್ಯಾಂಡ್ರಮ್ ಬಾಕ್ಸಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಪ್ರಾವಿಷನ್. ಇದು ಮಾಸ್ಟರ್ ಬೆಡ್ರೂಮ್. ಸೇಮ್ ಪ್ಲ್ಯಾನ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸೇಮ್ ಪ್ಲ್ಯಾನ್ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮು ಎಲ್ಲ ಇರುತ್ತೆ. ಫಿಟ್ಟಿಂಗ್ಸ್ ಎಲ್ಲ ಫುಲ್ಲಿ ಕಂಪ್ಲೀಟ್ ಆಗೋಗಿದೆ. ಫುಲ್ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಬಿಲ್ಡಿಂಗ್ಗೆ. ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಹಳ್ಳಿ ಅಂತ ಯಲಹಂಕ ಹತ್ರ ಬರುತ್ತೆ. ಫ್ರಮ್ ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಕೋಗಿಲ್ಗೂ ಅಷ್ಟೇ ನಿಮಗೆ 2 ಕಿಲೋಮೀಟರ್ಸ್ ಆಗುತ್ತೆ. ಕೋಗ್ಲಿ ಕ್ರಾಸ್ಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಏರ್ಪೋರ್ಟ್ ರೋಡ್ಗೂ ಅಷ್ಟೇ 1.5-2 ಕಿಲೋಮೀಟರ್ಸ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ ಅಷ್ಟೇ 2 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ IT ಕಂಪ್ನೀಸ್ಗೂ ಅಷ್ಟೇ ಜಸ್ಟ್ 1.5-2 ಕಿಲೋಮೀಟರ್ಸ್ ರೇಡಿಯಸಲ್ಲಿದೆ IT ಕಂಪ್ನೀಸ್ ಎಲ್ಲ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇಲ್ಲಿ ತುಂಬ ಡಿಮ್ಯಾಂಡ್ ಏರಿಯಾ ರೆಂಟಲ್ಲು. ಟೋಟಲ್ ಬಿಲ್ಡಿಂಗ್ ನೀವು ರೆಂಟಲ್ ಎಕ್ಸ್ಪೆಕ್ಟ್ ಮಾಡಿದರೆ ಈಸಿಯಾಗಿ 1,15,000ವರೆಗೂ ರೆಂಟಲ್ ಸಿಗತ್ತೆ. ಇದು ಬನ್ನಿ ಇವಾಗ ಥರ್ಡ್ ಫ್ಲೋರಲ್ಲಿ 2 ಯೂನಿಟ್ ಸಿಗುತ್ತೆ. 1 BHK 2 ಯೂನಿಟ್ಸು ತೋರಿಸ್ತೀನಿ. 1 BHK ಇದು ಎಂಟರ್ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ. ಆ್ಯಂಡ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ, TV ಯೂನಿಟ್ ಮಾಡಿದ್ದಾರೆ, ನೋಡ್ಬೋದು. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ 1 BHKನು. ಆ್ಯಂಡ್ ಕಿಚನು ಇದೆ ನೋಡಿ, ಫುಲ್ ಮಾಡರ್ನ್ ಕಿಚನ್ ಮಾಡಿದ್ದಾರೆ. ಎಲ್ಲ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಲಿವಿಂಗ್ ಏರಿಯಾನು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ಕಾಮನ್ ವಾಶ್ರೂಮ್ ಸಿಗುತ್ತೆ. ಇದು ಬೆಡ್ರೂಮು, ಒಂದು ರೂಮ್ ಸಿಗುತ್ತೆ ನೋಡಿ. ರೂಮ್ ಸೈಜ್ ಎಷ್ಟು ಚೆನ್ನಾಗಿ ಸ್ಪೇಸಸ್ ಇದೆ. ಒಂದು ವಿಂಡೋ ಇದೆ, ಎಲ್ಲ ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ವಾರ್ಡ್ರೂಬ್ಸ್ ಎಲ್ಲ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ ರೂಮ್ ಸೈಜಸ್ಸು ಆ್ಯಂಡ್ ಲಿವಿಂಗ್ ಏರಿಯಾ. ಇದು ಕಾಮನ್ ವಾಶ್ರೂಮು. ವಾಶ್ರೂಮ್ಗೇನು ಅಷ್ಟೇ ಫುಲ್ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಎಲ್ಲ ಮನೆಗಳು ಮೇನ್ ಡೋರ್ಸ್ ಬಂದುಬಿಟ್ಟು ಟೀಕ್ ಇರುತ್ತೆ, ಫ್ರೇಮು ಟೀಕ್ ಇರುತ್ತೆ. ರೈಲಿಂಗ್ಸ್ ಬಂದುಬಿಟ್ಟು ಟೋಟಲ್ ಬಿಲ್ಡಿಂಗ್ಗೆ SS ರೈಲಿಂಗ್ಸ್ ಹಾಕಿರೋದು. ಬನ್ನಿ ಇವಾಗ ಥರ್ಡ್ ಫ್ಲೋರಲ್ಲಿ ಇನ್ನೊಂದು 1 BHK ಇನ್ನೊಂದು ಯೂನಿಟ್ ತೋರಿಸ್ತೀನಿ. ಇದು ಥರ್ಡ್ ಫ್ಲೋರ್ ಇವಾಗ ನಾವು ತೋರಿಸ್ತಾ ಇರೋದು. 2 ಯೂನಿಟ್ ಸಿಗುತ್ತೆ. 1 BHK 2 ಹೌಸಸ್ಸು ನೋಡಿ. ಇದು ಲಿವಿಂಗ್ ಏರಿಯಾ. ಟೋಟಲ್ ಬಿಲ್ಡಿಂಗ್ ನೀವು ರೆಂಟಲ್ ಈಸಿಯಾಗಿ 1,15,000ವರೆಗೂ ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. 1 BHK 4 ಯೂನಿಟ್ಸ್ ಇದೆ, 2 BHK 2 ಯೂನಿಟ್ಸ್ ಇದೆ. ಆ್ಯಂಡ್ ಪಾರ್ಕಿಂಗ್ ಏರಿಯಾನೂ ಅಷ್ಟೇ ಈಸಿಯಾಗಿ ಒಂದು 2 ಕಾರ್ ಪಾರ್ಕ್ ಮಾಡ್ಕೋಬೋದು, ಪ್ಲಸ್ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು. ಪಾರ್ಕಿಂಗ್ ಏರಿಯಾನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇದೆ. ಆ್ಯಂಡ್ ಹೌಸಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಸೈಟ್ ಫೇಸಿಂಗ್ ಬಂದುಬಿಟ್ಟು ನಾರ್ತ್ ಫೇಸಿಂಗ್ ಸೈಟ್ ಇರುತ್ತೆ. ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿದ್ದಾರೆ. 100% ವಾಸ್ತು ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡೋರು 100% ಇಮ್ಮಿಡಿಯೇಟಾಗಿ ರೆಂಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಲೊಕೇಶನ್ ಬಂದುಬಿಟ್ಟು ಕಟ್ಟಿಗೆನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ. ಏರ್ಪೋರ್ಟ್ ರೋಡ್ ಬರುತ್ತೆ. ನಾರ್ತ್ ಬ್ಯಾಂಗ್ಳೂರ್ಗೆ ಬರುತ್ತೆ ಪ್ರಾಜೆಕ್ಟ್ ಇದು. ಇದು ಟೆರ್ರಸ್ಸು, 4th ಫ್ಲೋರು. ಇದು 1 BHK ಹೌಸು, ಒಂದು ಹೌಸ್ ಇದೆ. ಸೇಮ್ ಕೆಳಗಡೆ ಥರ್ಡ್ ಫ್ಲೋರಲ್ಲಿ ಯಾವ ಥರ ನೋಡಿದ್ರೆ ಆ ಥರ ಸೇಮ್ ಸಿಮಿಲರ್ ಇರುತ್ತೆ. ಟೋಟಲ್ 1 BHK 4 ಯೂನಿಟ್ಸು, 2 BHK 2 ಯೂನಿಟ್ಸು. ಇದು BBMP ಲಿಮಿಟ್ಸ್ ಎಲ್ಲ ಇದೆ. ಈ ಖಾತಾ ಪ್ರಾಪರ್ಟಿ ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಇದು ಟೆರ್ರಸಲ್ಲಿ 1 BHK ಹೌಸು. ಈಗ ಫುಲ್ ಓಪನ್ ಟೆರ್ರಸ್ ತೋರಿಸ್ತೀನಿ. ಫುಲ್ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ಯಾವ ಥರ ಡೆವಲಪ್ಮೆಂಟ್ ಆಗಿದೆ ಹೆಂಗೆ ನೋಡ್ಕೋಬೋದು. ಫುಲ್ಲಿ ಡೆವಲಪ್ಡ್ ಏರಿಯಾ. ಎಲ್ಲ 4 ಫ್ಲೋರ್ ಬಿಲ್ಡಿಂಗ್ಸೇ ಕಟ್ಟಿರೋದು. ಯಾಕೆಂದರೆ ಇಲ್ಲಿ ರೆಂಟಲ್ ವೈಸು ತುಂಬ ಡಿಮ್ಯಾಂಡ್ ಇದೆ.
ರೆಂಟಲ್ ತುಂಬ ಡಿಮ್ಯಾಂಡು. ಫರ್ದರ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಇದು ಪ್ರೈಸ್ ಬಂದುಬಿಟ್ಟು 2,40,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2,40,00,000 ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ ಇದು ನಾರ್ತ್ ಬ್ಯಾಂಗ್ಳೂರ್ ಬರುತ್ತೆ, ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಯಲಹಂಕಗೆ 4 ಕಿಲೋಮೀಟರ್ಸ್ ಆಗುತ್ತೆ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೋಡಿ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿ ಡೆವಲಪ್ಡ್ ಏರಿಯಾ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.